ತೆಲಂಗಾಣ ಶಾಲೆಗಳಲ್ಲಿ ತೆಲುಗು ಭಾಷೆ ಕಲಿಕೆ ಕಡ್ಡಾಯ ಎನ್ನಲಾಗ್ತಾ ಇದೆ. ಕಡ್ಡಾಯಗೊಳಿಸಿ ತೆಲಂಗಾಣ ಸರ್ಕಾರ ಮಹತ್ವದ ಆದೇಶವನ್ನು ಹೊರಡಿಸ್ತಾ ಇದೆ. 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ತೆಲುಗು ಭಾಷೆ ಕಲಿತ್ಕೊಳ್ಳೋದು ಕಡ್ಡಾಯ ಅಂತ ರೇವಂತ್ ರೆಡ್ಡಿ ಅವರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಒಂದು ಮಹತ್ವದ ಆದೇಶವನ್ನು ಹೊರಡಿಸೋದರ ಮೂಲಕ ಈ ತೆಲುಗು ಕಡ್ಡಾಯ ಅಂತೇಳಿ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕೂಡ ತೆಲುಗು ಬೋಧನೆ ಮಾಡಬೇಕು ಅಂತ ತೆಲುಗು ಭಾಷೆ ಬೋಧನೆ ಮತ್ತು ಕಲಿಕೆಗೆ ಕಡ್ಡಾಯವಾದಂಥ ಆದೇಶವನ್ನು ಹೊರಡಿಸಿದ್ದಾರೆ. ಅಂದರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕೂಡ ನೀವು ತೆಲುಗುವನ್ನು ಕಲಿಸಬೇಕು, ಬರೆಸಬೇಕು, ಓದಿಸಬೇಕು, ಅವ್ರು ಮಾತನಾಡುವಂತಾಗಬೇಕು ಅಂತ ರೇವಂತ್ ರೆಡ್ಡಿ ಸರ್ಕಾರ ಈ ಆದೇಶ ಹೊರಡಿಸಿದೆ. ಅದು CBSE ಸಿಲೆಬಸ್ ಇರ್ಬೋದು, ICSE ಸಿಲೆಬಸ್ ಇರ್ಬೋದು, IB ಇತರೆ ಶಾಲೆಗಳಲ್ಲಿ ಈ ತೆಲುಗು ಭಾಷೆ ಕಡ್ಡಾಯ ಅನ್ನುವಂಥ ಒಂದು ಆದೇಶ ಇದು. ಇನ್ನು CBSE ನಿರ್ವಹಣಾ ಮಂಡಳಿಯಲ್ಲಿ ನಡೆದಂಥ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. 2025-26ರ ಶೈಕ್ಷಣಿಕ ವರ್ಷದಿಂದ ಕಡ್ಡಾಯಗೊಳಿಸಿ ಅಂತ ಆದೇಶ ಹೊರಬಿದ್ದಿದೆ. ತೆಲಂಗಾಣ ಸರ್ಕಾರ ಶಾಲಾ ಪಠ್ಯ ವಿಚಾರದಲ್ಲಿ ತೆಗೆದುಕೊಂಡಿರುವಂಥ ಮಹತ್ವದ ದಿಟ್ಟ ನಿರ್ಧಾರ ಇದು. 2018ರಲ್ಲಿ ಸ್ಥಾಪಿಸಲಾದಂಥ ತೆಲಂಗಾಣ ಕಾಯ್ದೆಯಡಿ ಈ ಜಾರಿಗೆ ಬಂದಿರುವಂಥದ್ದು. ಭಾಷೆಯ ತಿಳುವಳಿಕೆಯನ್ನು ಹೆಚ್ಚಿಸಬೇಕು ಅಂತೇಳಿ ತೆಲಂಗಾಣ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸರಳ ತೆಲುಗು ಪಠ್ಯ ಪುಸ್ತಕವೆನ್ನಲವನ್ನು ಬಳಸೋದ್ರ ಮೂಲಕ ನಿರ್ಧಾರ ತೆಗೆದುಕೊಂಡಿದ್ದಾರೆ. ತೆಲುಗು ಮಾತೃ ಭಾಷೆಯಲ್ಲದಂಥ ವಿದ್ಯಾರ್ಥಿಗಳಿಗೆ ಹಾಗೂ ಅನ್ಯ ರಾಜ್ಯ ವಿದ್ಯಾರ್ಥಿಗಳಿಗೆ ಇದು ಪ್ರಯೋಜನ ಆಗುತ್ತೆ. 1ರಿಂದ 10ನೇ ತರಗತಿವರೆಗೂ ಕೂಡ ಈ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಅಲ್ಲಿ ಬಂದು ವಲಸೆ ಹೋಗಿ ಅಲ್ಲಿ ಕಲಿತಾ ಇರ್ತಾರೆ. ಅಂಥವ್ರಿಗೂ ಕೂಡ ಇದು ಕಡ್ಡಾಯ. 1ರಿಂದ 10ನೇ ತರಗತಿವರೆಗೂ ಕೂಡ ತೆಲುಗು ಬರಿಬೇಕು, ಓದಬೇಕು, ಮಾತನಾಡಬೇಕು. ಆ ಒಂದು ಬೋಧನೆ ಮಾಡೋದಕ್ಕೆ ಅಂತ ಈ ಒಂದು ಹೊಸ ನಿರ್ಧಾರ.